ಸರ್ ಈಗ ಫಿಲ್ಮ್ ಸಿಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾವಾಗ ಶಂಕುಸ್ಥಾಪನೆ ಆಗುತ್ತೆ ಅದಕ್ಕೆ? ಬಿಕಾಸ್ ಸಿದ್ದರಾಮಯ್ಯ ಅವರು ಸಿನಿಮಾದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡಿದ್ದಾರೆ. ಅವ್ರ ಟರ್ಮ್ ಮುಗಿಯೋಷ್ಟರಲ್ಲಿ ಶಂಕುಸ್ಥಾಪನೆ ಆಗುತ್ತಾ? ಅಥವಾ ಇದು ಫಿಲ್ಮ್ ಸಿಟಿ ಆದ್ರೆ ಗೋಡೆಗಳು ಎದ್ದೇಳ್ಬೇಕು, ನೆಟ್ಟು ಬೋಲ್ಟು ಟೈಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ. ಇಲ್ಲ, ಒಂದ್ ಕಡೆ ನಟ್ಟು ಬೋಲ್ಟು ಟೈಟ್ ಮಾಡೋದು ಅದೊಂದ್ ಕಡೆ ಇದ್ದೇ ಇರುತ್ತೆ, ಅದು ಬೇರೆ ವಿಷಯ. ಸ್ವತಃ ನಮ್ಮ ಚಿತ್ರರಂಗದವ್ರಿಗಿನ್ನ ಹೆಚ್ಚು ಆಸಕ್ತಿ ಮುಖ್ಯಮಂತ್ರಿಗಳಿಗಿದೆ. ಯಾಕೆ ಅಂತ ಹೇಳಿದ್ರೆ ಮೈಸೂರಿನಲ್ಲಿ ಆಗ್ತಾ ಇರೋದು ಇದು ರಾಜ್ಕುಮಾರ್ ಅವ್ರ ಕನಸು. ಬಹುಶಃ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಇದು ರಾಜ್ಕುಮಾರ್ ಅವ್ರ ಕನಸು. ಮೈಸೂರಿನಲ್ಲಿ ಒಂದು ಚಿತ್ರನಗರಿ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಅದು ಸಾಂಸ್ಕೃತಿಕ ನಗರ ಮೈಸೂರು. ಹಾಗಾಗಿ ಅಲ್ಲಿ ಆಗ್ಬೇಕು ಅನ್ನೋ ಆಸೆ ಅದು ಅವರಲ್ಲಿತ್ತು. ಆ ಆಸೆ ಇವ್ರಿಗೆ ಗೊತ್ತಿತ್ತು. ಯಾರಿಗೆ? ಮಾನ್ಯ ಸಿದ್ದರಾಮಯ್ಯನವ್ರಿಗೆ. ಕಳೆದ ಫೆಬ್ರವರಿ ಅಂದ್ರೆ 2016 ಚುನಾವಣೆ ಬಂತಲ್ಲ, ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಾನು ಕೂತಿದ್ದಂಗೆ ಮಾದೇವಪ್ಪನವ್ರಿಗೆ ಒಂದು ಆದೇಶ ಮಾಡಿದ್ರು ಮೈಸೂರಿನಲ್ಲಿ. ಫೆಬ್ರವರಿ 19ಕ್ಕೆ ಚಿತ್ರನಗರಿ ಭೂಮಿ ಪೂಜೆಗೆ ಎಲ್ಲ ತಯಾರಿ ಮಾಡಪ್ಪ, ದಯವಿಟ್ಟು ಇಮಿಡಿಯೇಟ್ ಆಗಿ ಅದಾಗಬೇಕು ಅಂತ ಹೇಳಿದ್ರು. ಅವ್ರು ಹೇಳಿ 3-4 ದಿವಸಕ್ಕೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಯಿತು. ಹಾಗಾಗಿ ಅದು ಮಾಡೋಕ್ಕಾಗಲಿಲ್ಲ. ಈಗ ಮುಖ್ಯಮಂತ್ರಿಯವರಿಗೆ ತುಂಬಾ ಆಸಕ್ತಿ ಇರೋದ್ರಿಂದ, ಖಂಡಿತವಾಗಿ ನಮ್ಮ ಒಂದು ಬೇಡಿಕೆನೂ ಇರೋದ್ರಿಂದ ಅದು ಖಂಡಿತ ಮಾಡ್ತಾರೆ. ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಇನ್ನ 2-3 ತಿಂಗಳಲ್ಲೇ ಆ ಎಲ್ಲ ಪ್ರಯತ್ನಕ್ಕೂ ನಾವು ಶ್ರಮ ಪಡ್ತೀವಿ. ಅದನ್ನ ನಿಮ್ಗೆ ಇಲ್ಲಿ ಹೇಳ್ತೀವಿ. ಯಾಕಂದ್ರೆ ಮುಖ್ಯಮಂತ್ರಿಗಳಿಗೆ ಅದ್ರ ಮೇಲೆ ತುಂಬಾ ಆಸಕ್ತಿ ಇದೆ. ನಮಗಿನ್ನ ಜಾಸ್ತಿ ಇದೆ. ಮಾಡ್ತಾರ ಅನ್ನೋ ಭರವಸೆ ನಮಗೂ ಇದೆ. ಸರ್ ಅದಕ್ಕೆ ಯಾವ ಹಿಂದಿನ ಸರ್ಕಾರ ಯಾವುದು? ಸರ್ ಅದು ಅಲ್ಲಲ್ಲ ಹೇಳ್ತೀನಿ ಕೇಳಿ. ಆ ಚಿತ್ರನಗರಿ ಏನಿತ್ತೋ ಆಸೆ, ಆವಾಗ ನಾವು ಮೈಸೂರಲ್ಲಿ ಮಾಡ್ಬೇಕು ಅಂತ ಇದ್ದಿದ್ದು. ಬೊಮ್ಮಾಯಿ ಅವ್ರು ಬಂದ್ಮೇಲೆ ಅಥವಾ ಕುಮಾರಸ್ವಾಮಿ ಅವ್ರು ಬಂದ್ಮೇಲೆ ಅಂತ ಕಾಣುತ್ತೆ, ಅದು ರಾಮನಗರಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಅವ್ರಿದ್ವರೆ ಈ ಗೊಂದಲದಿಂದ ಅದು ನಿಂತೋಯ್ತು. ಅಷ್ಟು ಬಿಟ್ರೆ ಈಗಿನ ಸರ್ಕಾರ ಖಂಡಿತ ಮಾಡ್ತದೆ ಸರ್. ಆ ಭರವಸೆ ನಿಮ್ಗೆ ನಾನು ಕೊಡ್ತೀನಿ ಸರ್. ಮುಖ್ಯಮಂತ್ರಿಗಳ ಪರವಾಗಿ ನಾವು ಕೂಡ ಅದ್ರ ಹಿಂದೆ ಬೀಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಬಜೆಟ್ ಎಲ್ಲ ಅನೌನ್ಸ್ ಮಾಡ್ಬಿಟ್ರು ಅಂತ ನಾವು ಕೈ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಆ ಪ್ರಯತ್ನ ನಾವು ಮಾಡ್ಬೇಕಾಗುತ್ತೆ. ಇಡೀ ಚಿತ್ರೋದ್ಯಮ ಅದನ್ನ ಮಾಡ್ತೀವಿ.